ರೌಡಿ ಆಫೀಸರ್ನಿಂದ ಅಟ್ಟಹಾಸವಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ನಲ್ಲಿ ಶೀಲಾದಿತ್ಯನ ಹೆಸರನ್ನ ಉಲ್ಲೇಖಿಸಿದ ಪೊಲೀಸರು. ಎಫ್ಐಆರ್ ವಿಚಾರದಲ್ಲಿ ಜಾಣತನವನ್ನು ತೋರಿಸಿದ್ರ ಪೊಲೀಸರು ಅನ್ನೋದು ಈಗಿರುವಂತಹ ಪ್ರಶ್ನೆ. ವ್ಯಕ್ತಿಯ ಹೆಸರನ್ನ ಉಲ್ಲೇಖಿಸಿ ದೂರು ಕೊಟ್ಟರೂ ಕೂಡ ಪೊಲೀಸರು ನಿರ್ಲಕ್ಷ್ಯ ವಹಿಸ್ತಾ ಇರೋದು ಯಾಕೆ? ರೌಡಿ ಆಫೀಸರ್ನಿಂದ ಅಟ್ಟಹಾಸ ಆಗಿದೆ ಅನ್ನೋದಕ್ಕೆ ಸಿಸಿಟಿವಿ ಫುಟೇಜ್ ಇದೆ. ಆತ ಯಾವ ರೀತಿ ಬಿಹೇವ್ ಮಾಡಿದ, ಯಾವ ರೀತಿ ಗೂಂಡಾವರ್ತನೆಯನ್ನು ತೋರಿಸಿದ ಅನ್ನೋದಕ್ಕೆ ಸಾಕ್ಷಿಗಳಿದೆ. ಈಗಾಗಲೇ ಹಲ್ಲೆಗೊಳಗಾಗಿರುವಂತಹ ವ್ಯಕ್ತಿ ವಿಕಾಸ್ ಸ್ವತಃ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟಿದ್ರೂ ಕೂಡ ಪೊಲೀಸರು ವಿಂಗ್ ಕಮಾಂಡರ್ ಹೆಸರನ್ನ ಉಲ್ಲೇಖಿಸದೆ ಎಫ್ಐಆರ್ ಅನ್ನ ಮಾಡಿದ್ಯಾಕೆ? ಇದರಲ್ಲೂ ಕೂಡ ಜಾಣತನವನ್ನು ಪ್ರದರ್ಶನ ಮಾಡಲಿಕ್ಕೆ ಮುಂದಾಗ್ತಿದ್ದಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇದೇ ವಿಚಾರ ಈಗ ಮತ್ತೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಪೊಲೀಸರು ಯಾಕೆ ಹೀಗೆ ನಡೆದುಕೊಳ್ತಿದ್ದಾರೆ? ಕನ್ನಡಿಗನೊಬ್ಬನ ಮೇಲೆ ಹಲ್ಲೆಯಾಗಿದೆ, ರಕ್ತ ಸೋರುವಂತೆ ಹೊಡೆದಿದ್ದಾನೆ, ಪರಿಪರಿಯಾಗಿ ಕೇಳಿಕೊಂಡ್ರೂ ಕೂಡ ಬಿಡದೇನೆ ಅಟ್ಟಹಾಸ ಮೆರೆದಿದ್ದಾನೆ. ಹಾಗಿದ್ರೂ ಕೂಡ ಪೊಲೀಸರ ಈ ವರ್ತನೆನೇ ಈಗ ಅನುಮಾನಕ್ಕೆ ಕಾರಣವಾಗ್ತಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈ ವಿಂಗ್ ಕಮಾಂಡರ್ನ ಅಟ್ಟಹಾಸಕ್ಕೆ ವಿಡಿಯೋ ಫುಟೇಜ್ ಸಾಕ್ಷಿ ಇದೆ. ಮತ್ತೊಂದು ಕಡೆ ಸ್ವತಃ ಹಲ್ಲೆಗೊಳಗಾಗಿರುವಂತಹ ವ್ಯಕ್ತಿಯೇ ಹೋಗಿ ದೂರನ್ನು ಕೂಡ ಕೊಟ್ಟಿದ್ದಾನೆ. ಆದರೂ ಕೂಡ ಎಫ್ಐಆರ್ನಲ್ಲಿ ವಿಂಗ್ ಕಮಾಂಡರ್ನ ಹೆಸರು ಯಾಕೆ ಉಲ್ಲೇಖ ಆಗಿಲ್ಲ ಅಂಥೇಳಿ ಪೊಲೀಸರ ನಡೆ ಏನನ್ನು ಸೂಚಿಸ್ತಾ ಇದೆ ಅಂಥೇಳಿ? ಪ್ರೇಮ್, ವಿಂಗ್ ಕಮಾಂಡರ್ ವಿರುದ್ಧ ಎಫ್ಐಆರ್ ಮಾಡಲಿಕ್ಕೆ ಬೈಯಪ್ಪನಹಳ್ಳಿ ಪೊಲೀಸರು ಎಲ್ಲ ಒಂಥರ ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡಿದ್ದಾರೆ ಅನ್ನುವಂಥದ್ದು ಎಫ್ಐಆರ್ ಪ್ರತಿಯಲ್ಲಿರುವಂಥ ಹೆಸರನ್ನು ಸೂಚನೆ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತದಂತೆ. ದೂರುದಾರ ಆಗಿರುವಂಥ ವಿಕಾಸ್ ಅವರು ಅಧಿಕೃತ ದೂರಿನಲ್ಲಿ ವಿಂಗ್ ಕಮಾಂಡರ್ ಅವರ ಹೆಸರನ್ನು ಸೂಚಿಸಿ ದೂರು ಕೊಟ್ಟರು ಕೂಡ ಅಲ್ಲಿ ಪೊಲೀಸರು ಅವರ ಹೆಸರನ್ನು ಎಲ್ಲ ಒಂದು ಕಡೆ ಬಚಾವ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಆ ಎಫ್ಐಆರ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆ ಎಫ್ಐಆರ್ ಪತಿಯ ಕಾಲಮ್ನಲ್ಲಿ ಕಾರ್ ನಂಬರ್ ಮತ್ತು ಡ್ರೈವರ್ ಹೆಸರನ್ನು ಸೂಚಿಸದೆ ಡ್ರೈವರ್ ಅಂತೇಳಿ ಅಷ್ಟೇ ನಮೂದನೆ ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ವಿಂಗ್ ಕಮಾಂಡರನ್ನು ಬಚಾವ್ ಮಾಡಲಿಕ್ಕೆ ಬೈಯಪ್ಪನಹಳ್ಳಿ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದರೆ ಅಧಿಕೃತವಾಗಿ ಹಲ್ಲೆ ಮಾಡಿದವನ ಹೆಸರನ್ನು ಸೂಚಿಸಿ ದೂರನ್ನು ಕೊಟ್ಟರು ಕೂಡ ಎಫ್ಐಆರ್ ಪ್ರತಿಯಲ್ಲಿ ಆತನ ಹೆಸರನ್ನು ಸೂಚಿಸದೇ ಇರುವಂಥದ್ದು ಎಲ್ಲ ಒಂದು ಕಡೆ ಕನ್ನಡಿಗರ ಕೆಂಗಣ್ಣಿಗೆ ಬೈಯಪ್ಪನಹಳ್ಳಿ ಪೊಲೀಸರು ಗುರಿಯಾದ್ರ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ಈಗ ಸಾಮಾನ್ಯವಾಗಿ ಪದೇ ಪದೇ ಬೆಂಗಳೂರಿನಲ್ಲಿ ಉತ್ತರ ಭಾರತದವರಿಂದ ಕನ್ನಡಿಗರ ಮೇಲೆ ಹಲ್ಲೆ, ದಬ್ಬಾಳಿಕೆ, ದೌರ್ಜನ್ಯಗಳ ಪ್ರಕರಣಗಳು ವರದಿ ಆಗ್ತಾ ಇದೆ. ಕನ್ನಡಿಗರ ರಕ್ಷಣೆಗೆ ಬರಬೇಕಾದಂತಹ ಪೊಲೀಸರೇ ಹಿಂಗೆ ಸೈಲೆಂಟ್ ಆಗಿಬಿಟ್ರೆ, ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡಿಬಿಟ್ರೆ ಕನ್ನಡಿಗರ ಕಥೆ ಏನು ಅಂಥೇಳಿ ಬೆಂಗಳೂರಿನಲ್ಲಿ? ಖಂಡಿತವಾಗ್ಲೂ ಪ್ರೇಮ್, ಈ ಒಂದು ವಿಚಾರದಲ್ಲಿ ಬೈಯಪ್ಪನಹಳ್ಳಿ ಪೊಲೀಸರ ನಡೆ ಎಲ್ಲ ಒಂದು ಕಡೆ ಒತ್ತಡಕ್ಕೆ ಒಳಗಾಗಿದ್ದಾರಾ ಅನ್ನುವಂಥದ್ದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕಂದರೆ ಒಬ್ಬ ದೂರುದಾರ, ಅದು ಹಲ್ಲೆಗೊಳಗಾದಂಥ ಒಬ್ಬ ವ್ಯಕ್ತಿ ಸ್ಟೇಷನ್ಗೆ ಬಂದು ಅಲ್ಲಿ ಅಧಿಕೃತ ಹಲ್ಲೆ ಮಾಡಿದ ವ್ಯಕ್ತಿಯ ಹೆಸರನ್ನು ಸೂಚಿಸಿ ದೂರನ್ನು ಕೊಟ್ಟರೂ ಕೂಡ ಎಫ್ಐಆರ್ನಲ್ಲಿ ಆತನ ಹೆಸರನ್ನು ನಮೂದನೆ ಮಾಡದೆ ಕೇವಲ ಡ್ರೈವರ್ ಮತ್ತು ಆ ಕಾರಿನ ನಂಬರನ್ನು ನಮೂದನೆ ಮಾಡಿರುವಂಥದ್ದನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಒತ್ತಡಕ್ಕೆ ಒಳಗಾಗಿ ಆ ಹೆಸರನ್ನು ನಮೂದನೆ ಮಾಡಲಿಕ್ಕೆ ಮುಂದಾಗಲಿಲ್ವಾ ಬೈಯಪ್ಪನಹಳ್ಳಿ ಪೊಲೀಸರು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಎಫ್ಐಆರನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಈ ವಿಚಾರ ಎಲ್ಲ ಒಂದು ಕಡೆ ಕನ್ನಡಿಗರೇ ಮತ್ತು ಕನ್ನಡಿಗರ ಹೋರಾಟಗಾರರಿಗೆ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಹಾಗಾಗಿ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ಕನ್ನಡಪರ ಸಂಘಟನೆಯವರು ಕೂಡ ಕೊಡ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.